ಅದೇನು KCSC ಇದೆಯಲ್ಲ, ಸೊ ಅದರಲ್ಲಿ ಅದರದೇ ಆದಂತ ಒಂದು ಬಾಡಿ ಇದೆ. ಸೊ ಅದಾದ್ಮೇಲೆ ಆ ಒಂದು ಟಿಕೆಟ್ ಕೊಡುವಂತ ವಿಷಯ ಬಂದಾಗ ನಮ್ಮ ಕೋ ಪ್ಯಾನಲಿಸ್ಟ್ ಹೇಳಿದ ರೀತಿಯಲ್ಲಿ ಅವರು RCB KCSA ಮ್ಯಾನೇಜ್ಮೆಂಟ್, ಸೊ ರಾಜ್ಯ ಸರ್ಕಾರ ಅವ್ರಿಗೆ ಏನೆಲ್ಲ ಒಂದು ರಕ್ಷಣೆಗೆ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ವಿಚಾರದಾಗ ಏನೆಲ್ಲ ಸಪೋರ್ಟ್ ಬೇಕು, ಸೊ ಅದನ್ನ ನಾವು ಕೊಡ್ತೇವೆ. ಎರಡನೇದಾಗಿ ಇವತ್ತು ಅದರಲ್ಲಿ ಬಹಳ ಗಮನಿಸಬೇಕು, ಇಂದ್ಲಿಂದ ನಡೆದಂತಹ ಪಂದ್ಯಗಳಲ್ಲಿ ಒಂದು ಕೆಲವು ಸರ್ಕಾರಗಳಿದ್ದಾಗ 2 ಕೊಟ್ಟಿದ್ದಾರೆ, ಕೆಲವು ಸರ್ಕಾರದಿಂದ. ನನ್ನ ಒಂದು ಮೂಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಜಕೀಯ ಮಾಡ್ತಕ್ಕಂಥವ್ರು, ಆಡಳಿತ ನಡೆಸ್ತಕ್ಕಂಥವ್ರು ಈ ದೇಶದ ಅಭಿಮಾನಕ್ಕೆ ಒಳಪಟ್ಟು ಕ್ರೀಡೆ ನೋಡಬಾರ್ದ, ಅವರ ಕುಟುಂಬಸ್ಥರು ಕ್ರೀಡೆ ನೋಡಬಾರ್ದ, ಅವರ ಒಂದ್ ನಿಮಿಷ ಮೇಡಮ್ ಅವರ ಬೆಂಬಲಿಗರು ಅಲ್ಲ ಮೇಡಮ್ ಅವ್ರ ಬೆಂಬಲಿಗರು ನೋಡಬಾರ್ದ ಮೇಡಮ್ ನಾನು ಹೇಳ್ತೇನೆ ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಅಲ್ಲಿಗೆ ಬರ್ತಾ ಇದ್ದೀನಿ. ಈ ಸಿಸ್ಟಮ್ ಒಳಗಡೆ ಸರ್ಕಾರ ಇವತ್ತು ಸರ್ಕಾರದ ಒಂದು ಕೋಆರ್ಡಿನೇಷನ್ ಇಲ್ದಲೆ ಈ ರೀತಿಯ ಪಂದ್ಯಗಳು ನಡೆಯಲ್ಲ. ಇದು ಸರ್ಕಾರನು ಜವಾಬ್ದಾರಿ ಇದೆ, ಇದು ಎಲ್ಲ ಕೋಆರ್ಡಿನೇಷನ್ ಇರಬೇಕು. ಆದ್ರೆ ತಾವೇನು ಫ್ರೀ ಅಂತ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ರಿ, ಈ ಮಾತನ್ನ ಮತ್ತೆ ರಿಪೀಟ್ ಮಾಡ್ತೀನಿ, ಸರ್ಕಾರದ ಜವಾಬ್ದಾರಿ ಇರುತ್ತೆ ಅಂತ ಹೇಳಿದ್ರು. 2025ರಲ್ಲಿ ನಡೆದಿರುವಂತಹ ಘಟನೆಗಳಿಗೆ ಸರ್ಕಾರ ನೀವು ಹೊಣೆನಾ ಅಂತಂದ್ರೆ ಅದಲ್ಲ, ಹೊಣೆಗಾರಿಕೆ ನಮ್ದಲ್ಲ, ಸರಿಯಾಗಿ ಪೊಲೀಸರು ಇರ್ಲಿಲ್ಲ ಅಲ್ಲಿ ಅಂತ ಹೇಳಿ ಪೊಲೀಸರ ಮೇಲೆ ಹಾಕ್ತೀರಾ? ಸರಿಯಾದ ರೀತಿಯಲ್ಲಿ ಬೇರೆ ಏನೋ ಕೆಲಸಗಳು ಚಿನ್ನಸ್ವಾಮಿಯಲ್ಲಿ ಆಗ್ಲಿಲ್ಲ, ಅಲ್ಲಿ ವ್ಯವಸ್ಥೆ ಸರಿಯಾಗ್ಲಿಲ್ಲ ಅಂತ ಅವ್ರ ಮೇಲೆ ಹಾಕ್ತೀರಾ? ಈಗ ಹೆಂಗ್ರೆ ಹೇಳ್ತೀರಾ ಸರ್ಕಾರ ಜವಾಬ್ದಾರಿ ಅಂತ? ಹೌದಾ ಮೇಡಮ್ ಅವರೇ, ಇವತ್ತು ಉತ್ತರ ಪ್ರದೇಶದಲ್ಲಿ ನೀವು ಅತ್ರಾಸ ಘಟನೆ ನಡೀತು, 170 ಜನ ಸತ್ರು. ಹಾಗಾದ್ರೆ ಅಲ್ಲಿ ಅವರು ಮುಖ್ಯಮಂತ್ರಿ ಅಲ್ಲ, ಒಂದ್ ನಿಮಿಷ, ಅವರು ಮುಖ್ಯಮಂತ್ರಿ ಅವ್ರ ಜವಾಬ್ದಾರಿ ಇತ್ತು, ಅವ್ರು ಏನಾದ್ರು ರಾಜೀನಾಮೆ ಕೊಟ್ರ, ಅವ್ರ ಮೇಲೆ ಏನಾದ್ರು ಕ್ರಮ ಆಯ್ತಾ? ಒಂದ್ ನಿಮಿಷ ಮೇಡಮ್ ಅತ್ರಾಸ್ ಘಟನೆ, ಕುಂಭಮೇಳದಲ್ಲಿ 50 ಜನ ಸತ್ರು. ಹಾಗಾದ್ರೆ ಪ್ರಧಾನಮಂತ್ರಿಗಳು ಅಲ್ಲಿನ ಮುಖ್ಯಮಂತ್ರಿಗಳು ಜವಾಬ್ದಾರಿ ಆದ್ರ? ತಮಿಳುನಾಡಿನಲ್ಲಿ ಒಬ್ಬ ಚಲನಚಿತ್ರ ನಟರಿಗೆ ಒಂದು 10-20 ಜನ ಸತ್ರು. ಮೇಡಮ್ ಒಂದ್ ನಿಮಿಷ, ನಾನು ಮುಗ್ದಿಲ್ಲ ಮೇಡಮ್, ದಯಮಾಡಿ. ಸೊ ಹಾಗಾಗಿ ನೋಡಿ, ಯಾರೂ ಕೂಡ ಈ ರೀತಿಯ ಅತ್ರಾಸ್ತರ ಘಟನೆ ನಡಿಬಾರ್ದು, ಕುಂಭಮೇಳ ಘಟನೆ ನಡಿಬಾರ್ದು, ವಿಜಯ್ ಅವರ ರಾಜಕೀಯ ರ್ಯಾಲಿಯಲ್ಲಿ ನಡಿಬಾರ್ದು, ಸಿನಿಮಾ ಟಿಕೆಟ್ಗಳು ತಗೊಂಡು ಹೋದಾಗ ಕ್ರೌಡ್ ಆಗಬಾರ್ದು, ಧಾರ್ಮಿಕ ಆಚರಣೆಗಳು ಮಾಡೋಂತ ಸಂದರ್ಭದಲ್ಲಿ ಕ್ರೌಡ್ ಆಗಿ ಸಾಯ್ಬಾರ್ದು. ಯಾರು ಹೇಳಲ್ಲ, ಯಾರು ನಾವು ಹೇಳಲ್ಲ, ಆದ್ರೆ ಅವ್ರು ಯಾರು ಕೂಡ ಅಲ್ಲಿರ್ತಕ್ಕಂಥದ್ದು ಸಾವಿರಾರು ಟಿಕೆಟ್ ಇರ್ತದೆ, ಅದರಲ್ಲಿ ಒಂದು ಪರ್ಸೆಂಟೇಜ್ ಅನ್ನು ತಿಳ್ಕೊಳ್ಳಿ ದಯಮಾಡಿ. 70% ಟಿಕೆಟ್ ಅನ್ನ ಏನು ಅಭಿಮಾನಿಗಳಿರ್ತಾರೆ ಅವ್ರಿಗೆ ಕೊಡ್ತಾರೆ, ಇನ್ನ 30% ಮೇಡಮ್ ಆ ಒಂದು ಆಡಳಿತ ನಡೆಸ್ತಕ್ಕಂಥವ್ರು ಒಂದು ವ್ಯವಸ್ಥೆಯಲ್ಲಿ. ಇವತ್ತು ಸನ್ಮಾನ್ಯ ಮೋದಿ ಅವರು ನೇರವಾಗಿ ಹೋಗಿ ಟಿಕೆಟ್ ತಗೊಂಡು ಫಿಲಂ ನೋಡ್ತಾರ? ನೇರವಾಗಿ ಒಂದು ಟಿಕೆಟ್ ತಗೊಂಡು ಹೋಗಿ ಇದರಲ್ಲಿ ಏನು ಸ್ಟೇಡಿಯಂನಲ್ಲಿ ಕೂತ್ಕೊಂಡು ಅವರು ಟಿಕೆಟ್ ಕೊಟ್ಟು ನೋಡ್ತಾರ? ಮೇಡಮ್, ದಿಸ್ ಈಸ್ ಎ ಸಿಸ್ಟಮ್. ನಮ್ಮನ್ನು ಆಳ್ತಕ್ಕಂಥವ್ರು, ಆಡಳಿತ ನಡೆಸ್ತಕ್ಕಂಥವ್ರು ಅವ್ರಿಗೇನು ಫ್ರೀಯಾಗಿ ಹೋಗ್ತಾ ಇಲ್ಲ, ಅವರು ಅದನ್ನ ಸರ್ಕಾರ ಭರಿಸ್ತಾ ಇದೆ ಅವ್ರ ಟಿಕೆಟ್ಗಳಿಗೆ. ಇವತ್ತು ಒಂದು ರಾಜಕೀಯ ಪಕ್ಷ, ಇವತ್ತು ನಾವು ಕಾಂಗ್ರೆಸ್ನವರು ಆಡಳಿತದಲ್ಲಿ ಇದೀವಿ, ಇದನ್ನ ನಾನು ಬರೀ ನಮ್ಮ ಪಕ್ಷದ ಹೇಳ್ತಾ ಇಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯರು 75 ಜನ ಇದ್ದಾರೆ. ಮೇಡಮ್ ಒಂದ್ ನಿಮಿಷ, ನಾನು ಹೇಳ್ತಾ ಇದ್ದೀನಿ 75 ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಎಲ್ಲ ಪಕ್ಷದವರಿದ್ದಾರೆ, ಕಾಂಗ್ರೆಸ್, ಬಿಜೆಪಿ, JDS ನ ಸದಸ್ಯರಿದ್ದಾರೆ. ಇವತ್ತು ಬಿಜೆಪಿ ಅವರು ಈಗ ವಿಧಾನಸಭೆಯಲ್ಲಿ ಬಿಜೆಪಿ ಅವರು ಇಲ್ವಾ, ಜನತಾ ದಳದವರು ಇಲ್ವಾ? ಇವತ್ತು ಮುಖ್ಯ ಪ್ರಶ್ನೆಯಲ್ಲಿ ವಿರೋಧ ಪಕ್ಷದ ನಾಯಕರು ಉತ್ತರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಗೊತ್ತಾ? ಕೇಳಿ ನೀವು ವಿರೋಧ ಪಕ್ಷದ ನಾಯಕರನ್ನ. 5 ಟಿಕೆಟ್ ಕೊಡ್ರಿ, ನಮ್ಮ ಸರ್ಕಾರ ಇಷ್ಟೆಲ್ಲ ಅವರಿಗೆ ವ್ಯವಸ್ಥೆ ಮಾಡ್ತದೆ, ಜವಾಬ್ದಾರಿ ಕೊಡ್ತದೆ ಅವರಿಗೆ. ನಾವು 16 ಎಕರೆ ಆ ಒಂದು ಅಸೋಸಿಯೇಷನ್ಗೆ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿದ್ವಿ ಸರ್ಕಾರ. ಆ ಒಂದು ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಅವ್ರಿಗೂ ಭಾವನೆಗಳಿಲ್ವಾ, ಅವ್ರಿಗೂ ಕುಟುಂಬಗಳಿಲ್ವಾ, ಅವ್ರಿಗೂ ಫಾಲೋವರ್ಸ್ ಅಂತಕ್ಕಂಥವ್ರಿಲ್ವಾ? ಈ ವ್ಯವಸ್ಥೆಯಲ್ಲಿ ಸರ್ಕಾರ ಅವರ ಹಣವನ್ನ ಭರಿಸ್ತದೆ. ಟಿಕೆಟ್ ನೋಡ್ಲಿ, ನೀವು ಅವ್ರನ್ನ ರಿಸ್ಟ್ರಿಕ್ಷನ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತೀರಾ? ಅವರು ಮನುಷ್ಯರಲ್ವಾ? ಈ ಸಂವಿಧಾನದಲ್ಲಿ ನಿಮ್ಮ ಪ್ರಕಾರ ಅವ್ರಿಗೆ ಅವಕಾಶ ಇಲ್ವಾ? ಸರ್, ನಿಮ್ಮ ಪ್ರಕಾರ 5 ಟಿಕೆಟ್ ಗಳನ್ನ ಕೊಡಬಹುದು ಅಷ್ಟೇ ಅಲ್ವಾ? ಜೋಸೆಫ್ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ. ಜೋಸೆಫ್ ಸರ್, ಇವ್ರು ಹೇಳಿರುವಂತಹ ಮಾತು ಕೊಡಬಹುದು ಎನ್ನುವಂಥದ್ದು, ರೈಟ್, ಕೊಡಬಹುದು ಅನ್ನುವಂತಹ ಮಾತು, ಏನ್ ಹೇಳ್ತೀರಿ ಇದ್ರ ಬಗ್ಗೆ ಒಬ್ಬ ಕ್ರಿಕೆಟ್ ರೈಟರ್ ಆಗಿ? ನಾನು ಸಿಸ್ಟಮ್ ಒಳಗೆ ಇದ್ದೀನಿ, ನನಗೆ ಏನಾಗತ್ತೆ ಅಂತ ಎಲ್ಲ ಗೊತ್ತಿದೆ, ಗೊತ್ತಾಗತ್ತೆ. ಈಗ ಎಲ್ಲ MLAಗಳಿಗೂ ಒಂದೊಂದು ಟಿಕೆಟ್ ಕೊಡ್ತಾರೆ, ಒಂದೊಂದು MLCಗೂ ಒಂದೊಂದು ಟಿಕೆಟ್ ಕೊಡ್ತಾರೆ, ಅದು ನಾರ್ಮಲ್. ಆಮೇಲೆ ಮಿನಿಸ್ಟ್ರುಗಳಿಗೆ ಅವ್ರಿಗೆ ಒಂದು, ಅವ್ರ ವೈಫು, ಸ್ಪೌಸು, ಅವ್ರ ಫ್ಯಾಮಿಲಿಗೂ ಒಂದು ಎಕ್ಸ್ಟ್ರಾ ಟಿಕೆಟ್ ಕೊಡ್ತಾರೆ, ಅದು ಕೊಡ್ತಾರೆ. ಆಮೇಲೆ ಇನ್ವಿಟೇಷನ್ ಇರುತ್ತೆ, ಇನ್ವೈಟೀಸ್ಗಿರುತ್ತೆ, ಕೊಡ್ತಾರೆ, ಅದು ಕೊಡ್ತಾರೆ. ಅದು ಬಿಟ್ಟು
ನೀವು ಪೊಲೀಸವ್ರು ಕೊಡಬೇಕು, ನೀವು GBA ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೊಡಬೇಕು, ನೀವು ಕೊಟ್ಟಿಲ್ಲ ಸರ್, ನಮ್ಗೆ ಬೇಡ. ಕೊಡಬೇಕು ಸರ್, ಕೊಡಬೇಕು, ಕೊಟ್ಟಿಲ್ಲ, ಕೊಡಬೇಕು, ಕೊಟ್ಟಿಲ್ಲ. ಎಲ್ಲರಿಗೂ 20% ಜನ ಸರ್, 100ಕ್ಕೆ 20% ಜನ ಫ್ರೀ ಟಿಕೆಟ್ ಹಂಚ್ಕೊಂಡು ಕೂತ್ಕೊಂಡ್ರೆ ಅಲ್ಲಿರುವಂತಹ ವಿಚಾರ 70% ಇನ್ನೇನು ಇದು ಮಾಡಕ್ಕಾಗತ್ತೆ ಸರ್? 30% ಮೀರಲ್ಲ. ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ, 30% ಮೀರೋದಿಲ್ಲ ಯಾವ ಕಾರಣಕ್ಕೂ. ಮೇಡಮ್ 30% ಕಾರಣ ಇದೆ ಮೇಡಮ್. ಇವತ್ತು ನಾನು ಹೇಳದ್ನಲ್ಲ ಮೇಡಮ್, ಈಗ ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಹೇಳ್ತಾ ಇದ್ದೀನಿ ಮೇಡಮ್ ಅವರೇ. ಇವತ್ತು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಕ್ರಿಕೆಟ್ ನೋಡ್ತೀವಿ ಅಂತ ಹೋಗ್ತಾರೆ ಅಂತ ತಿಳ್ಕೊಳ್ಳಿ. ಅವ್ರಿಗೆ 5 ಟಿಕೆಟ್ ನೀವು ಕೊಡದಿದ್ರೆ ಅವರ ಗನ್ಮ್ಯಾನ್ ಎಲ್ಲಿಗೆ ಹೋಗ್ಬೇಕು, ಅವರ ಫ್ಯಾಮಿಲಿ ಎಲ್ಲಿಗೆ ಹೋಗ್ಬೇಕು? ಅವರು ಒಬ್ರೇ ಹೋಗ್ತಿರ್ತಾರೆ, ಅವ್ರಿಗೆ ಯಾರು ರಕ್ಷಣೆ ಕೊಡ್ತಕ್ಕಂಥವ್ರು? ಮೇಡಮ್ ಇದನ್ನ ಯಾವ್ದೋ ನಾವು ಫ್ರೀ ತಗೊಳ್ಳಿಕ್ಕೆ ಟಿಕೆಟು ಅಥವಾ ನಮ್ಮ ಅಧಿಕಾರ ದುರುಪಯೋಗ ತಗೊಳ್ಳಿಕ್ಕೆ ಮಾಡ್ತಾ ಇಲ್ಲ. ದಿಸ್ ಇಸ್ ಎ ಟ್ರಾನ್ಸ್ಪರೆನ್ಸಿ. ಅವ್ರನ್ನ ರಕ್ಷಣೆ ಮಾಡಬೇಕಾಗ್ತದೆ. ಶಾಸಕರು ಈ ರಾಜ್ಯದ ಆಸ್ತಿ, ಒಂದ್ ರೂಲ್ಸ್ ತಗೋಬರ್ಬೇಕು. ಕೊಟ್ಟಿರುವಂತಹ 5 ಟಿಕೆಟ್ಗೆ ಹೆಸರು ಬರೆಸ್ಕೋಬೇಕು, ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅಂತ. ಶಾಸಕರು ಬರ್ತಾರೆ ಅಂತಂದ್ರೆ ಮಾತ್ರ ಆ ಟಿಕೆಟ್ ಯೂಸ್ ಮಾಡ್ಕೊಂಡು ಹಂಗ್ ಬೇಕಾದ್ರೆ ಮಾಡ್ಕೊಳ್ಳಬಹುದು. ನಿಮ್ಮ ಸಲಹೆ ನಾವು ಸ್ವೀಕರಿಸ್ತೀವಿ, ಒಳ್ಳೆ ಸಲಹೆ ನಿಮ್ದು, ಅದನ್ನ ಸ್ವೀಕರಿಸೋಣ. ಜೋಸೆಫ್ ಸರ್ ಹೇಳಿ. ನನಗೆ ಬಿಟ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಎಸ್ ಖಂಡಿತ ಹೇಳಿ, ಸ್ವಲ್ಪ ಚಾನ್ಸ್ ಕೊಡಿ. ಎಸ್ ಸರ್ ಈಗ ನಾ ಹೇಳ್ತಿದ್ದೆ, ಇದು ಎಲ್ರಿಗೂ ಕೊಡ್ತಾರೆ ಟಿಕೆಟ್. ಎಲ್ಲ ಗೌರ್ಮೆಂಟ್ ಏಜೆನ್ಸಿಗೂ ಹೋಗುತ್ತೆ, BWSSBಗೆ ಹೋಗುತ್ತೆ, ಬೆಸ್ಕಾಮ್ಗೆ ಹೋಗುತ್ತೆ, ಎಲ್ರಿಗೂ ಕೊಡ್ತಾರೆ. ಬಿಕಾಸ್ ಅವರು ಕೊಡ್ತಾರೆ, ಸರ್ವಿಸ್ ಕೊಡ್ತಾರೆ, ಕೊಡ್ತಾರೆ. ಇದು ನಡೀತಿರೋದು ಇವತ್ತಿಂತಲ್ಲ, ಅದು ನಡ್ಕೊಂಡ್ ಬಂದಿದೆ. ಬಟ್ ಇವತ್ತಿನ ಪ್ರಶ್ನೆ ಪಬ್ಲಿಕ್ ಬರ್ತಾ ಇರೋದೇನು, ಹೇಳ್ತಾರೆ ಇವ್ರಿಗೆ ಪ್ರೊಟೆಕ್ಷನ್ ಬೇಕು, ಅವ್ರ ಜೊತೆ ಗನ್ಮ್ಯಾನ್ ಬಂದೇ ಬರ್ತಾರೆ, ಅವ್ರಿಗೆ ಯಾರು ಟಿಕೆಟ್ ಕೇಳಲ್ಲ. ಈಗೇನ್ ಮಾಡಿದ್ದಾರೆ ಹೊಸದಾಗಿ, ಈಗ ನಾನು ಟಿಕೆಟ್ ತಗೊಂಡಿದ್ದೀನಿ ಆನ್ಲೈನ್ ಟಿಕೆಟ್ ತಗೊಂಡಿದ್ದೀನಿ. ನಾನು ನೀವು ಇವ್ರಿಗೆ ಕೊಡ್ಬೇಕಂದ್ರೆ, ಬಾಲಕೃಷ್ಣ ಕೊಡ್ಬೇಕಂದ್ರೆ ಇವ್ರ ಒಬ್ಬರಿಗೆ ನಾವು ಕೊಡಕ್ಕಾಗೋದು, ಇವ್ರು ನಿಮಗೆ ಕೊಡಕ್ಕಾಗಲ್ಲ. ಟಿಕೆಟು ಇದಾಗ್ಬಿಡುತ್ತೆ, ಸೀಸ್ ಆಗ್ಬಿಡುತ್ತೆ. ಸೊ ಆ ಸಿಸ್ಟಮ್ ಬಂದಿದೆ ಈಗ. ಸೊ ಬ್ಲ್ಯಾಕ್ ಮಾರ್ಕೆಟಿಂಗ್ ನಡೆಯೋದಲ್ಲ, ಅದಕ್ಕೊಂದು ತಡೆ ಹಾಕಿದೆ. ಇವಾಗ ಇವರು ಒಂದು MLAಗೂ ಕೊಟ್ಟರು, ಇವ್ರು ಕೊಟ್ರಂದ್ರೆ ಅವ್ರು ಕೇವಲ ಅವ್ರ ಫ್ಯಾಮಿಲಿ ಅವ್ರು ಮಾತ್ರ ಕೊಡಕ್ಕಾಗತ್ತೆ, ಬೇರೆ ಯಾರಿಗೂ ಕೊಡಕ್ಕಾಗಲ್ಲ. ಆ ಥರ ಸಿಸ್ಟಮ್ ಬಂದಿದೆ. ಸೊ ಈಗ ನಾವು ಬರ್ತಿರೋದು ಎಲ್ಲಿಗಂದ್ರೆ, ಈಗ ಬನ್ನಿ ಈ ಸ್ಟೇಡಿಯಂ ಒಳಗೆ ಇಷ್ಟೇ ಜನಕ್ಕೆ ಇರೋದು ಅಂದ್ಬಿಟ್ಟು ಇಲ್ಲಿ ಯಾರು ನೋಡ್ತಿದ್ದಾರೆ ಮ್ಯಾಚು? ಬಡವರು ಹೋಗಕ್ಕಾಗತ್ತಾ? ಆಗಲ್ಲ. ಮಿನಿಮಮ್ ಟಿಕೆಟ್ 2300, ಮಿನಿಮಮ್ ಟಿಕೆಟ್ 2300 ಆಯ್ತಾ? 2300 ಅಂತಾರೆ. ಒಂದೇ ನಿಮಿಷಕ್ಕೆ ಆನ್ಲೈನಾಗಿ ಹೊಟ್ಟೋಗುತ್ತೆ. 4 ನಿಮಿಷ ಹಾಕಿದ್ದಾರೆ, ಅದು ಆಕ್ಚುಲಿ 1 ಮಿನಿಟ್ಗೆ ಫಸ್ಟ್ ಟಿಕೆಟ್ಸ್ ಹೋಗಿದೆ. ಎಲ್ಲಿ ಹೋಯ್ತು, ಹೇಗೆ ಹೋಯ್ತು, ಯಾರಿಗೂ ಗೊತ್ತಿಲ್ಲ. ಆಮೇಲೆ ಇವರು ಮಾರ್ಕೆಟಿಂಗ್ ಏಜೆನ್ಸೀಸ್ ಇದೆ, ಅವ್ರ ಹತ್ರ ಟಿಕೆಟ್ ಕೊಟ್ಟಿದ್ದಾರೆ, ನೀವು ಇಷ್ಟಿಷ್ಟು ಮಾಡಬೇಕು ಅಂದ್ಬಿಟ್ಟು. ಆಮೇಲೆ ಇಲ್ಲೆಲ್ಲ ಏನಾಗುತ್ತೆ, ಡೈನಾಮಿಕ್ ಪ್ರೈಸಿಂಗ್ ಆಗುತ್ತೆ, ಬೇರೆ ಕಡೆ ಆಗಲ್ಲ ಇದು. ಇವತ್ತು ಕಾವಿದ್ಯಾ ಈ ಮ್ಯಾಚ್ಗೆ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿ. ಡೈನಾಮಿಕ್ ಪ್ರೈಸಿಂಗ್ ಅಂದ್ರೆ ಇವತ್ತು 5,000 ಇರೋದನ್ನ ನೀವು 10,000 ಮಾಡ್ಬೋದು. ಈ ಡೈನಾಮಿಕ್ ಪ್ರೈಸಿಂಗ್ ರಾಕೆಟ್ ಬಂದಿದೆ. ಇದಕ್ಕೆ ಯಾರು ಜವಾಬ್ದಾರಿ? ಸೊ ನಾನು ಒಂದು ಈಗ ಸ್ಟೇಡಿಯಂಗೆ ನಾನು RCB, ನೀವು KSA ನಿಮ್ಮ ಹತ್ರ ಬಂದು ನೀವು ಸ್ಟೇಡಿಯಂ ರೆಂಟಿಗೆ ತಗೊಂಡಿದ್ದೀನಿ, ನಾನು ನಿಮಗೆ 1 ಕೋಟಿ ಕೊಡ್ತೀನಿ ರೆಂಟು. ಸೊ ನನ್ನ ಜವಾಬ್ದಾರಿ ಏನು, ನಾನು ಈಗ ಎಲ್ಲ ದುಡ್ಡು ಮಾಡ್ಕೋಬೇಕು. ಓಕೆ, ಬಟ್ ಆ ಥರ ನೋಡಕ್ಕೆ ಹೋದಾಗ ಒಂದು ಪ್ರೈಸಿಂಗ್ ಇದ್ದಿದ್ಮೇಲೆ ಅದು ಮೇಂಟೈನ್ ಮಾಡಬೇಕು. ಹೇಗೆ ಡೈನಮಿಕ್ ಪ್ರೈಸಿಂಗ್ ಮಾಡ್ತೀರಾ? ಅದು ಬ್ಲ್ಯಾಕ್ ಮಾರ್ಕೆಟಿಂಗ್. ಓಕೆ, ಕಂಪ್ಲೇಂಟ್ ಕೊಡ್ಲಿ, ಯಾಕಂದ್ರೆ ಅಲ್ಲ ಅವ್ರು ಕೊಡ್ತಕ್ಕಿರ್ತಕ್ಕಂಥ ಸಲಹೆ ನಾನು ಒಪ್ಕೊಳ್ತೇನೆ. ಇಲ್ಲ ಇರಿ, ಮಾತಾಡ್ತೀನಿ. ಅವ್ರು ಕಂಪ್ಲೇಂಟ್ ಕೊಡ್ಲಿ ಬೇಕಾದ್ರೆ, ಆ ತರದವ್ರು ನಡೆದಾಗ ಕಾನೂನುಗಳಲ್ಲಿ ಅವಕಾಶ ಇದೆ. ಆದ್ರೆ ಅವ್ರು ಶಾಸಕರು ಹೋಗ್ಲೇಬಾರ್ದು ಅನ್ನೋದಕ್ಕೆ ನಮ್ಮ ವಿರೋಧ. ನಾನು ಶಾಸಕರ ಬಗ್ಗೆ ಮಾತಾಡ್ತಿಲ್ಲ, ನಾನು ಹೇಳ್ತಾ ಇರೋದು RCB ಪ್ರೈಸಿಂಗ್ ಬಗ್ಗೆ. ಈಗ ಒಂದು ಥಿಯೇಟರ್ ಒಳಗೆ ಯಾರೋ ಟಿಕೆಟ್ ತಗೋತಾರೆ, ಅದು ದೊಡ್ಡ ಮೂವಿ ಇದು, ಅವ್ರು ಆಚೆ ಮಾಡ್ತಾರೆ ಬ್ಲ್ಯಾಕ್ ಮಾರ್ಕೆಟ್ನ, ಅವ್ರನ್ನ ಹಿಡಿತಾರೆ ಬ್ಲ್ಯಾಕ್ ಮಾರ್ಕೆಟ್ಗೆ ಅಂದ್ಬಿಟ್ಟು. ಇಲ್ಲಿ RCB ಏನ್ ಮಾಡ್ತಿದೆ, ಡೈನಮಿಕ್ ಪ್ರೈಸಿಂಗ್ ಮಾಡ್ತಿರೋ, ಅದು ಬ್ಲ್ಯಾಕ್ ಮಾರ್ಕೆಟಿಂಗ್ ಅಲ್ವಾ? ಇದು ಬೇರೆ, ಇದು ವೈಟ್ ಕಾಲರ್ಡ್ ಬ್ಲ್ಯಾಕ್ ಮಾರ್ಕೆಟಿಂಗ್ ತರ ಅದು ಮಾಡ್ಬೋದು. ಸೊ ಸರ್ಕಾರಕ್ಕೆ ಒಂದೊಂದು ಜವಾಬ್ದಾರಿ ಇದೆ, ಪ್ರೈಸಿಂಗ್ ಇರ್ಬೇಕು.